ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ತಮ್ಮ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲೇ ಮಾರಾಟ ಮಾಡಿ ಸರಿಯಾದ ತೂಕ, ಸ್ಪರ್ಧಾತ್ಮಕ ಬೆಲೆ ಹಾಗೂ ತಕ್ಷಣ ಹಣ ಪಾವತಿಗಾಗಿ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ. ರೈತರು ಪ್ರತಿದಿನ ಎಸ್ಎಂಎಸ್ ಮೂಲಕ ತಾವು ಇಚ್ಛಿಸಿದ ಎಪಿಎಂಸಿ ಹಾಗೂ ಉತ್ಪನ್ನದ ಧಾರಣೆಯ ಮಾಹಿತಿ ಪಡೆಯಲು ಉಚಿತ ದೂರವಾಣಿ ಸಂಖ್ಯೆ 1800 425 ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶಕರು ಎನ್.ಕೆ. ಶಿವಮೂರ್ತಿ. ಸೋಮಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬೆಂಬಲ ಬೆಲೆ ಯೋಜನೆ, ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಯೋಜನೆ ಮತ್ತು ಮಾರುಕಟ್ಟೆ ಮಧ್ಯಂತರ ಯೋಜನೆ MIS ಅಲ್ವಾ? ಈ ಎರಡೂ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ನಿಮ್ಮ ಬಗ್ಗೆ ಒಂಚೂರು ಹೇಳಿ ಸೋಮಯ್ಯನವರೇ. ಎಲ್ಲಿಯವರು ತಾವು ಮೂಲತಃ? ಮೂಲತಃ ಕೊಡಗು ಜಿಲ್ಲೆಯವರು. ಅಲ್ಲೆಲ್ಲಿ? ಕೊಡಗು ಜಿಲ್ಲೆಯಲ್ಲಿ? ಕೊಡಗು ಜಿಲ್ಲೆಯಲ್ಲಿ ಪೊನ್ನಂಪೇಟೆ ಕಡೆಯವರು. ಓಕೆ. ಮತ್ತೆ ಕೊಡಗು ಜಿಲ್ಲೆಯಲ್ಲೇ ಓದಿರೋದು. ಕಾಫಿ ಬೆಳೆಗಾರರ? ಹೌದು, ಕಾಫಿ ಸ್ವಲ್ಪ ಬೆಳಿತೀವಿ. ಮತ್ತೆ PU ಅದೆಲ್ಲ ಮಾಡಿರೋದು ಮಂಗಳೂರಲ್ಲಿ. ಮತ್ತೆ BSc ಮತ್ತೆ MSc GKVK ಬೆಂಗಳೂರಲ್ಲಿ ಮಾಡಿದ್ದೀವಿ, ಅಗ್ರಿಕಲ್ಚರ್ ಕಾಲೇಜ್. BSc AG ಮಾಡಿರೋದು ನೀವು? ಹೌದು, BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲಿ ಮಾಡಿದ್ದೀನಿ. ಓಕೆ. MSc ಕೂಡ ಅದೇ ಇದರಲ್ಲಿ ಮಾಡಿದ್ದೀನಿ. ಸ್ಪೆಷಲ್ ಕೃಷಿ ಮಾರಾಟದಲ್ಲೇನೆ ಪ್ರಾವೀಣ್ಯತೆಯನ್ನು ಹೊಂದಿದ್ದೀರಿ? ಹೌದು, ಕೃಷಿ ಕಾಲೇಜಲ್ಲಿ ಓದಿದ್ದೀರಿ ಹೌದು ಅಲ್ವಾ? ಓಕೆ, ಹೇಳಿ ಸರ್, ಏನಿದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಯೋಜನೆ ಅಂದರೆ? ಬೆಂಬಲ ಬೆಲೆ ಯೋಜನೆ ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ಇದು ಯಾಕೆ ಮಾಡ್ತಿದ್ದಾರೆ ಅಂದರೆ, ರೈತರಿಗೆ ಬೆಳೆಯೋ ಬೆಳೆಗೆ ಸ್ಪರ್ಧಾತ್ಮಕ ಬೆಲೆ ಸಿಗಬೇಕು, ಪ್ಲಸ್ ರೈತರಿಗೊಂದು ಕಾನ್ಫಿಡೆನ್ಸ್ ಕೊಡಬೇಕು. ಅಂದರೆ ನಾವು ಈ ಪ್ರೈಸ್ ಬೆಲೆ ನಿಮಗೆ ಮೊದಲೇ ನಿಗದಿಪಡಿಸಿದಾಗ ರೈತರು ಆ ಬೆಳೆನ ಬೆಳೆಯೋಕ್ಕೂ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೆ ಬಿತ್ತನೆ ಸಮಯ ಪ್ರಾರಂಭವಾಗೋ ಮೊದಲೇ ಅವರು ಏನು ಮಾಡ್ತಾರೆ ಅಂದರೆ ಬೆಂಬಲ ಬೆಲೆನ ಘೋಷಣೆ ಮಾಡ್ತಾರೆ. ಬೆಂಬಲ ಬೆಲೆ ಘೋಷಣೆಯಾದ ನಂತರ ರೈತರು ಯಾವ ಬೆಳೆ ಬೆಳಿಬೇಕಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಮಾಡ್ಕೋಬೋದು. ತದನಂತರ ಅವ್ರಿಗೆ ಮಾರ್ಕೆಟಲ್ಲಿ ಯಾವ ರೇಟ್ ಸಿಗುತ್ತೆ ಅನ್ನೋದು ಅವರು ಖಾತ್ರಿಪಡಿಸ್ಕೋಬೋದು. ಇದರಿಂದ ರೈತರಿಗೂ ಒಂದು ಸ್ಪರ್ಧಾತ್ಮಕವಾದ ಬೆಲೆ ಸಿಗುತ್ತೆ. ಮತ್ತು ಇದು ಯಾವಾಗ ಪ್ರಾರಂಭವಾಯಿತು, ಇದ್ರದ್ದು ಹಿಸ್ಟ್ರಿ ಎಲ್ಲ ನೋಡಿದ್ರೆ, ಇತಿಹಾಸ ನೋಡಿದ್ರೆ, ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ನಮಗೆ ಫುಡ್ ಗ್ರೈನ್ಸ್ ಪ್ರೊಡಕ್ಷನಲ್ಲಿ ನಾವು ತುಂಬ ಹಿಂದೆ ಉಳಿದಿದ್ವಿ. ಅದನ್ನ ಇನ್ನೂ ಉತ್ತೇಜನೆ ಕೊಡೋಕ್ಕೆ ಹಸಿರು ಕ್ರಾಂತಿನ ತಂದರು ಗೌರ್ಮೆಂಟವರು. ಈ ಹಸಿರು ಕ್ರಾಂತಿ ತಂದ ಸಮಯದಲ್ಲೇ ಇನ್ನು ಬೆಲೆಗಳು ಕೂಡ ಅವರು ನಿಗದಿಪಡಿಸಬೇಕು ಮತ್ತು ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ 1965 ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರು, ಕೃಷಿ ಬೆಲೆ ಆಯೋಗ ಅಂತ. ಕೃಷಿ ಬೆಲೆ ಆಯೋಗ ಏನು ಮಾಡಿದ್ರು ಅಂದರೆ ಬೆಲೆ ನಿಗದೀಕರಣ ಮಾಡೋದು ಮತ್ತು ಬೆಂಬಲ ಬೆಲೆಗೆ ಅವರು ಪ್ಲಾನಿಂಗ್ ಏಜೆನ್ಸಿಯಾಗಿ ಸ್ಟಾರ್ಟ್ ಮಾಡಿದ್ರು. ಇದಾದಮೇಲೆ 1966-67 ಮೊದಲ ಬಾರಿಗೆ ಬೆಂಬಲ ಬೆಲೆ ಯೋಜನೆ ಅನುಷ್ಠಾನವಾಯಿತು. ಇದು ಮೊದಲ ಬಾರಿಗೆ ಗೋಧಿ ಬೆಳೆಗೆ ಆಯಿತು. ಅದಾದಮೇಲೆ ಏನಾಯ್ತು ಅಂದರೆ 1985 ಈ ಕೃಷಿ ಬೆಲೆ ಆಯೋಗವನ್ನು CACP ಅಂತ ಮರುನಾಮಕರಣ ಮಾಡ್ತಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸೇಮ್ ಇರುತ್ತೆ. ಅದ್ರ ಜೊತೆಗೆ ಅವರು ಎಲ್ಲ ಗೋಧಿ ಬಿಟ್ಟು ಬಾಕಿ ಬೆಳೆಗಳು ಈಗಲೂ ಕೂಡ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ ಸಂಸ್ಥೆ, ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ, ಅವರು ಬೆಲೆಗಳನ್ನು ಶಿಫಾರಸು ಮಾಡ್ತಾ ಇದ್ದಾರೆ. ಈಗ ಇದು ಬೆಲೆಗಳ ಶಿಫಾರಸು ಹೇಗಾಗುತ್ತೆ ಅಂತ ಹೇಳಿದ್ರೆ, ಇದೇ ಕಮಿಷನ್ ಅವ್ರದ್ದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಎಲ್ಲ ರಾಜ್ಯದಲ್ಲೂ ಅವ್ರದ್ದು ಕಮಿಟಿ ಇರುತ್ತೆ. ಈಗ ಕರ್ನಾಟಕದಲ್ಲಿ KAPC ಅಂತ ಇದೆ, ಕರ್ನಾಟಕ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್, ಕರ್ನಾಟಕ ಕೃಷಿ ಬೆಲೆ ಆಯೋಗ. ಇದಕ್ಕೆ ಚೇರ್ಮನ್ ಕ್ಯಾಬಿನೆಟ್ ಲೆವೆಲ್ ಮಂತ್ರಿ ಆಗಿರ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ ಕಮಿಟಿ ಥ್ರೂ ಪ್ರಮುಖವಾದ ಬೆಳೆಗಳಿಗೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಇದ್ರ ಬಗ್ಗೆ ಅವರು ಮಾಹಿತಿಯನ್ನು ರೈತರಿಂದ ಕಲೆಕ್ಟ್ ಮಾಡ್ತಾರೆ. ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಯುತ್ತೆ ಅಲ್ಲಿ ಸ್ಯಾಂಪಲ್ ಫಾರ್ಮರ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿದ ತಕ್ಷಣ ಅವರು ಬೆಲೆಗಳದ್ದು ಎಷ್ಟೆಷ್ಟು ಖರ್ಚು ವೆಚ್ಚ ಆಗುತ್ತೆ ಪ್ರತಿ ವರ್ಷ ಅವರು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ರೈತರಿಂದ ಮಾತ್ರನಾ? ರೈತರಿಂದ ಮಾಡ್ತಾರೆ. ವಿಶ್ವವಿದ್ಯಾನಿಲಯದವ್ರನ್ನ ಏನಾದರೂ ಅಲ್ಲ, ವಿಶ್ವವಿದ್ಯಾನಿಲಯದವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಅಲ್ಲಿ ಅವ್ರದ್ದೊಂದು ಕಮಿಟಿ ಮಾಡಿರ್ತಾರೆ. ಅದ್ರ ಥ್ರೂ ಅವರು ರೈತರನ್ನ ಸಂಪರ್ಕ ಮಾಡ್ತಾರೆ, ಟ್ರೇಡರ್ಸ್ನ ಸಂಪರ್ಕ ಮಾಡ್ತಾರೆ. ಮತ್ತು ಮೇಯ್ನಾಗಿ ಅವರು ಫೀಲ್ಡಲ್ಲಿ ಹೋಗಿ ಡಾಟಾ ಕಲೆಕ್ಷನ್ ಎಲ್ಲ ಮಾಡ್ತಾರೆ.
ಏನೇನು ಬೆಲೆಗಳದ್ದು ಎಷ್ಟೆಷ್ಟು ಖರ್ಚು ವೆಚ್ಚ ಆಯಿತು, ಯಾಕಂದರೆ ಈಗ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಅದು ಎಷ್ಟೆಷ್ಟು ಆಯ್ತು ಅಂತ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ. ಇದನ್ನೆಲ್ಲ ಕ್ರೋಢೀಕರಿಸಿ ಮತ್ತೆ ಒಂದು ಸಭೆ ಮಾಡಿ ಫೈನಲ್ ಎಲ್ಲ ರೈತ ಮುಖಂಡರನ್ನು ಕರೆಸ್ತಾರೆ, ಎಲ್ಲ ಫಂಕ್ಷನರೀಸ್ ಯಾವ್ಯಾವ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕರೆಸಿ ಫೈನಲೈಸ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಬರೀ ಕರ್ನಾಟಕ ಅಲ್ಲ, ಇನ್ನಿತರ ಜಿಲ್ಲೆಗಳಿಂದನೂ ಅವರು ಮಾಹಿತಿಗಳ ಕಲೆ ಹಾಕ್ತಾರೆ. ಮತ್ತು ಫೈನಲ್ ಆಗಿ ಅವರು ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್, ಡೊಮೆಸ್ಟಿಕ್ ಮಾರ್ಕೆಟ್, ಮತ್ತು ಈಗ ಮೇಯ್ನಾಗಿ ನಾವು ಈಗ ಬೆಂಬಲ ಬೆಲೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಜನ ಯಾವುದನ್ನ ಸೇವನೆ ಮಾಡ್ತಾರೆ ಅಂಥ ಬೆಳೆಗಳಿಗೆ ನಾವು ಕೊಡ್ತೀವಿ. ಅದರಿಂದ ಅದು ಇನ್ಫ್ಲೇಷನ್ ಅಂದರೆ ಹಣದುಬ್ಬರನೂ ಜಾಸ್ತಿ ಆಗೋ ಸಂಭವ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಗೌರ್ಮೆಂಟ್ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಫಿಕ್ಸ್ ಮಾಡ್ತಾರೆ. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಅಲ್ವಾ? ಅದು ಹಂಗಾಮಿಗೆ ಮುನ್ನಾನೇ ಮಾಡಬೇಕು, ಹಂಗಾಮಿಗೆ ಮೊದಲೇ ಮಾಡಬೇಕು. ಅಂದರೆ ಈಗ ತಾವು ಹೇಳಕ್ ಪ್ರಯತ್ನ ಪಡ್ತಾ ಇರೋದು, ಯಾವುದೇ ಒಂದು ಕೃಷಿ ಉತ್ಪನ್ನವನ್ನು ರೈತ ಬೆಳೆಯುವಾಗ ಅವನು ಏನು ಖರ್ಚು ಮಾಡ್ತಾನೆ, ಈ ಖರ್ಚನ್ನು ಸಮಗ್ರವಾಗಿ ಪರಿಶೀಲನೆ ಮಾಡೋದಕ್ಕೆ ಒಂದು ತಂಡ ಇರುತ್ತೆ ಅಂತ. ಹೌದು ಅಲ್ವಾ? ಸಮಗ್ರವಾಗಿ ಪ್ರತಿ ರಾಜ್ಯದಲ್ಲೂ ಒಂದು ಕೃಷಿ ಬೆಲೆ ಆಯೋಗ ಅಂತ ಒಂದು ಆಯೋಗ ಇರುತ್ತೆ. ಅವರು ಎಲ್ಲ ತಜ್ಞರ, ರೈತರ, ಅನುಭವಿಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಜಮೀನಿಗೆ ಹೋಗಿ ನಿಂತು ಅಲ್ಲಿ ಏನು ಖರ್ಚಿದೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಒಂದು ಶಿಫಾರಸ್ ಮಾಡ್ತಾರೆ ಅಲ್ವೇ? ಈ ಥರ ಎಲ್ಲ ರಾಜ್ಯಗಳಿಂದ ಮಾಹಿತಿ ಪಡ್ಕೊಂಡು ಕೇಂದ್ರ ಸರ್ಕಾರ ಬೆಂಬಲ ಬೆಲೆನ ಘೋಷಣೆ ಮಾಡುತ್ತೆ. ಹೌದು ಅಲ್ವೇ? ಈಗ ರೈತನಿಗೆ ಏನಾದರೂ ಒಂಚೂರು ಅದ್ರ ಬಗ್ಗೆ ನಾನೊಂಚೂರು ಏನಾದ್ರು ಹೇಳಬೇಕಿತ್ತು, ನಾನೇನಾದ್ರು ಮಾಡಬೇಕಿತ್ತು ಅಂದರೆ ಆತ ಕೃಷಿ ಬೆಲೆ ಆಯೋಗವನ್ನು ಸಂಪರ್ಕ ಮಾಡ್ಬೋದೇ? ಹೌದು, ಕೃಷಿ ಬೆಲೆ ಆಯೋಗವನ್ನು ಅವರು ಸಂಪರ್ಕ ಮಾಡ್ಬೋದು. ಮತ್ತು ಕೃಷಿ ಬೆಲೆ ಆಯೋಗ ರೈತ ಮುಖಂಡರು ಯಾವ್ಯಾವ ಪ್ರಮುಖ ಪ್ರದೇಶಗಳಿರುತ್ತೆ ಅಲ್ಲಿಂದೆಲ್ಲ ಅವರು ಕರೆಸ್ತಾರೆ. ಅವರದ್ದು ಕಡೆಯಿಂದನೂ ಮಾಹಿತಿ ತಗೊಳ್ತಾರೆ, ಎಷ್ಟು ನಾವು ಈ ಪ್ರೈಸ್ ಫಿಕ್ಸೇಷನ್ ಮಾಡ್ಬೋದು ಅಂತ. ಇದ್ರನ್ನ ಎಲ್ಲ ಅವರು ತಗೊಂಡು ಫೈನಲಿ ಅವರು ಶಿಫಾರಸ್ ಮಾಡೋ ಮುನ್ನ ಇದನ್ನೆಲ್ಲ ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಈಗ ಕನಿಷ್ಠ ಬೆಂಬಲ ಬೆಲೆ ವ್ಯಾಪ್ತಿಗೆ ಬರುವಂತಹ ಯಾವ್ಯಾವ ಬೆಳೆಗಳಿದ್ದಾವೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ 23 ಬೆಳೆಗಳಿಗೆ ಕೊಡ್ತಾ ಇದೆ. 23ರಲ್ಲಿ 22 ಮೇಜರ್ ಬೆಳೆಗಳು ಮತ್ತು ಇನ್ನೊಂದು ಕಬ್ಬಿಗೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ FRP ಅಂತ ಕೊಡ್ತೀವಿ. ಅದರಲ್ಲಿ 7 ಧಾನ್ಯಗಳು ಬರುತ್ತೆ. ಅದರಲ್ಲಿ ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಹಾಗೂ ರಾಗಿ. ಇನ್ನೊಮ್ಮೆ ಹೇಳ್ತೀರಾ? ಧಾನ್ಯಗಳಲ್ಲಿ 7 ಧಾನ್ಯಗಳು ಬರುತ್ತೆ. ಅದರಲ್ಲಿ ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಮತ್ತು ರಾಗಿ. ಮತ್ತು ಬೇಳೆಕಾಳು ಅಥವಾ ದ್ವಿದಳ ಧಾನ್ಯಗಳು ಇದರಲ್ಲಿ 5 ಬರುತ್ತೆ. ಕಡಲೆಕಾಳು, ತೊಗರಿ, ಹೆಸರುಕಾಳು, ಉದ್ದು ಮತ್ತು ಮಸೂರು. ಇನ್ನೊಮ್ಮೆ ದ್ವಿದಳ ಧಾನ್ಯಗಳು ಅಥವಾ ಬೇಳೆಕಾಳುಗಳಲ್ಲಿ 5 ಬರುತ್ತೆ. ಕಡಲೆಕಾಳುಗಳು, ತೊಗರಿ, ಹೆಸರುಕಾಳು, ಉದ್ದು, ಮಸೂರು. ಮತ್ತು ಎಣ್ಣೆಕಾಳುಗಳು 7 ಬರುತ್ತೆ. ಅದು ಶೇಂಗಾ, ಸಾಸಿವೆ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬೆ, ಹುಚ್ಚೆಳ್ಳು. ಇನ್ನೊಮ್ಮೆ ಹೇಳಿ. ಎಣ್ಣೆಕಾಳುಗಳಲ್ಲಿ 7 ಬರುತ್ತೆ. ಶೇಂಗಾ, ಸಾಸಿವೆ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬೆ, ಹುಚ್ಚೆಳ್ಳು. ಮತ್ತು ವಾಣಿಜ್ಯ ಬೆಳೆಗಳಲ್ಲಿ 3 ಬರುತ್ತೆ. ಕೊಬ್ಬರಿ, ಹತ್ತಿ, ಕಚ್ಚಾ ಸೆಣಬು. ಇನ್ನೊಮ್ಮೆ ಹೇಳ್ಬಿಡಿ. ವಾಣಿಜ್ಯ ಬೆಳೆಗಳಲ್ಲಿ 3 ಬರುತ್ತೆ. ಕೊಬ್ಬರಿ, ಹತ್ತಿ, ಕಚ್ಚಾ ಸೆಣಬು. ಇದರಲ್ಲಿ ಮತ್ತೆ ಇನ್ನೂ 2 ಬರುತ್ತೆ. ತೋರಿಯಾ ಮತ್ತು ಸಿಪ್ಪೆ ಇಲ್ಲದ ತೆಂಗಿನಕಾಯಿ, ಡಿಯಸ್ಟ್ ಕೋಕೋನಟ್ ಅಂತ. ಇದಕ್ಕೆ ಕನಿಷ್ಠ ಬೆಂಬಲ ಯೋಜನೆ ಅದು ಖರೀದಿ ಮಾಡಬೇಕಂದ್ರೆ ಅವರು ಸಾಸಿವೆ ತಗೊಳ್ತಾರೆ ತೋರಿಯಾಗೆ, ಮತ್ತು ಕೊಬ್ಬರಿಗೆ ಏನು ನಿಗದಿಪಡಿಸಿರ್ತಾರೆ ಅದ್ರ ಮೇಲೆ ತೆಂಗಿನಕಾಯಿಗೆ ಕೊಡ್ತಾರೆ. ಅಂದರೆ ಕನಿಷ್ಠ 23 ಬೆಳೆಗಳಿಗೆ ಬೆಂಬಲ ಬೆಲೆನ ಘೋಷಣೆ ಮಾಡ್ತಾರೆ. ಟೋಟಲ್ 25 ಅಂತ ತಗೊಳ್ಬೋದು. 25ರಲ್ಲಿ ಒಂದು ಫೇರ್ ಆ್ಯಂಡ್ ರೆನ್ಯೂಮರೇಟಿವ್ ಪ್ರೈಸ್ ಆಗುತ್ತೆ, FRP, ಅದು ಶುಗರ್ ಕ್ಯಾನ್ಗೆ. ಅದು ಬಿಟ್ಟರೆ ಇದು ಆಲ್ಮೋಸ್ಟ್ ಮಸೂರ್ ದಾಲ್ ಅಂದರೆ ಬಹುಶಃ ಉತ್ತರ ಭಾರತದಲ್ಲಿ ಬೆಳೀತಾರೆ ಅಂತ ಅನ್ಸುತ್ತೆ. ಮಸೂರ್ ಉತ್ತರ ಭಾರತದಲ್ಲಿ ಬೆಳೀತಾರೆ, ಸ್ವಲ್ಪ ಮಟ್ಟಿಗೆ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲೂ ಬೆಳೀತಾರೆ ಅಲ್ವೇ? ಓಕೆ. ಈಗ ಕನಿಷ್ಠ ಬೆಂಬಲ ಬೆಲೆನ ವರ್ಷಕ್ಕೆ ಒಂದೇ ಬಾರಿನ ಸರ್ಕಾರ ಘೋಷಣೆ ಮಾಡೋದು? ಸರ್ಕಾರ ಕನಿಷ್ಠ ಬೆಂಬಲ 2 ಬಾರಿ ಮಾಡ್ತಾರೆ. ಒಂದು ಮುಂಗಾರಲ್ಲಿ ಮಾಡ್ತಾರೆ, ಒಂದ್ಸಲ ಹಿಂಗಾರಲ್ಲಿ ಮಾಡ್ತಾರೆ. ಅಂದ್ರೆ ಮುಂಗಾರಿಗಿಂತ ಮುಂಚೆ ಒಂದ್ಸಲ, ಹಿಂಗಾರಿಗೆ ಒಂದ್ಸಲ. ಆದ್ರೆ ಕೆಲವು ಬೆಳೆಗಳು ಮುಂಗಾರು ಮತ್ತು ಹಿಂಗಾರು 2 ಕಡೆನೂ ಇರುತ್ತೆ. ಅದು ಮುಂಗಾರಲ್ಲಿ ಏನ್ ಕೊಟ್ಟಿರ್ತಾರೆ ಅದೇ ಪ್ರೈಸ್. ಹಿಂಗಾರಿ ಬೆಳೆಗಳು ಕೂಡ ಒಂದಷ್ಟು ಇರೋದ್ರಿಂದ ಹಿಂಗಾರಿಗೆ ಮುಂಚೆನೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡ್ತಾರೆ ಅಲ್ವೇ? ಹೌದು. ಪ್ರತಿ ವರ್ಷ ಇದು ಘೋಷಣೆ ಆಗುವಂಥದ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್. ಹೌದು. ಈಗ ಯಾತಕ್ಕೋಸ್ಕರ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಸರ್ಕಾರ ಘೋಷಣೆ ಮಾಡುತ್ತೆ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾಕೆ ಘೋಷಣೆ ಮಾಡುತ್ತೆ ಅಂದರೆ 2 ಥರದ ಕಾರ್ಯಗಳು ನಡೆಯುತ್ತೆ ಇದರಲ್ಲಿ.
ಒಂದು ಕೇಂದ್ರ ಸರ್ಕಾರದ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಲೂ ಮಾಡಿಬಿಟ್ಟಿದ್ದಾರೆ, 2014 ಇಂಪ್ಲಿಮೆಂಟ್ ಆಗಿದೆ. ಇದೇನೆಂದರೆ ಅವರು ಗ್ಯಾರಂಟಿ ಕೊಟ್ಟಂಗೆ, ಯಾರು ಅತಿ ಬಡವರು ಇರ್ತಾರೆ ಅವ್ರಿಗೆ PDS ಮುಖಾಂತರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಅವರು ಒಂದು ಆ್ಯಕ್ಟನ್ನೇ ಪಾಸ್ ಮಾಡಿದ್ದಾರೆ. ಈಗ ಅದಕ್ಕಾಗಿ ಬಫರ್ ಸ್ಟಾಕ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಅದಕ್ಕಾಗಿ ಮಾಡಬೇಕು. ಮತ್ತು ಎಲ್ಲಾದರೂ ನಮ್ಮದು ಫೆಮೈನ್ ಅಥವಾ ಈ ಥರ ಭೂಕಂಪ ಅದೆಲ್ಲ ಆದಾಗ ಅದಕ್ಕಾಗಿ ಬಫರ್ ಸ್ಟಾಕ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ಒಂದು ಮೇನ್ ರೀಸನ್. ಅದು ಬಿಟ್ಟರೆ ಇನ್ನು ಮೇಜರ್ ರೀಸನ್ ಅಂದರೆ ರೈತರಿಗೆ ಉತ್ತಮ ಬೆಲೆ ಕೊಡಬೇಕು. ಮತ್ತು ಎಲ್ಲಾದರೂ ಬೆಲೆ ಕುಸಿತ ಉಂಟಾದರೆ, ಓವರ್ ಪ್ರೊಡಕ್ಷನ್ ಆಗಿ ಎಲ್ಲಾದರೂ ಬೆಲೆ ಕುಸಿತ ಉಂಟಾದರೆ ಅವರಿಗೆ ಒಂದು ಪ್ರೊಡಕ್ಷನ್ ಕೊಡಬೇಕು ಅನ್ನೋದು ಒಂದು ಮೈನ್ ರೀಸನ್ ಆಗಿರುತ್ತೆ. ಮತ್ತು ಎಣ್ಣೆ ಕಾಳಗಕ್ಕೆ ಬಂದಾಗ ತುಂಬ ಆಮದು ಮಾಡ್ಕೊಳ್ತೀವಿ. ಆ ಆಮದನ್ನು ಕಡಿಮೆ ಮಾಡೋಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಗೌರ್ಮೆಂಟ್. ಆಗ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ, ಆಗ ರೇಟ್ ಜಾಸ್ತಿ ಆದರೆ ಜನರು ಅದನ್ನ ಬೆಳೀತಾರೆ ಅಂತ ಹೇಳಿ ಬೆಳೆ ಬೆಳೆಯೋದಕ್ಕೆ ಉತ್ತೇಜನ ಕೂಡ ಸಿಕ್ಕಂತೆ ಆಗುತ್ತೆ. ಈಗ ಇಷ್ಟು ಬೆಳೆಗಳಿಗೆ ನಿಮ್ಗೆ ಯಾವುದು ಬೆಲೆ ಸಿಗುತ್ತೆ ಅಂತ ನಿಮ್ಗೆ ಮೊದಲೇ ಗೊತ್ತಿದ್ರೆ ನಿಮ್ಗೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಇದು ಒಂದು ರೀತಿ ಪ್ರೈಸ್ ಗ್ಯಾರಂಟಿ ಇದ್ದಂಗೆ. ಪ್ರೈಸ್ ಗ್ಯಾರಂಟಿ, ನೀ ಬೆಳೆ ಬೆಳೆದ್ರೆ ನಿನಗೆ ಈ ಧಾರಣೆ ಸಿಗುತ್ತೆ ಅಂತ. ಒಂದು ವೇಳೆ ಮಾರುಕಟ್ಟೆನಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನೇ ಖರೀದಿ ಮಾಡ್ತೀನಿ ಅಂತ ಒಂದು ಗ್ಯಾರಂಟಿ ಕೊಟ್ಟಂಗೆ ಗೌರ್ಮೆಂಟ್. ಮತ್ತೆ ದಾರ ನೋಡಿಕೊಂಡು ರೈತರು ಆ ಬೆಳೆನ ಬೆಳೀತಾರೆ. ಹಾಗಾಗಿ ನೀವು ಹೇಳ್ತಾ ಇರೋದು ದರ ಹೆಚ್ಚಿಗಿದ್ರೆ ಅಂಥ ಬೆಳೆನೇ ಬೆಳೆಯೋಕೆ ರೈತರ ಪ್ರಯತ್ನ ಮಾಡ್ತಾರೆ ಅಲ್ವಾ? ಹೌದು. ಇದು ಬಹಳ ಹಿಂದಿಂದಲೂ ಇರುವಂತಹ ಯೋಜನೆ. ಇದು ನಾವು ಮಿಲ್ಲೆಟ್ಸ್ ಉತ್ತೇಜನ ಕೊಡೋದಕ್ಕೆ, ಸಿರಿಧಾನ್ಯಗಳಿಗೆ ಉತ್ತೇಜನ ಕೊಡೋಕ್ಕೆ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ರಾಗಿ ಪ್ರೊಕ್ಯೂರ್ಮೆಂಟ್ ಮೊದಲಿಂದನೂ ಇತ್ತು. ಆದರೆ ಅದರದ್ದು ಪ್ರೈಸ್ ನಿಮಗೆ ಎಷ್ಟು % ಇನ್ಕ್ರೀಸ್ ಆಗ್ತಿತ್ತು, ತುಂಬ ಕಡಿಮೆ ಆಗ್ತಿತ್ತು. ಆದರೆ ಒಂದು 2016-17 ತುಂಬ ಉತ್ತೇಜನ ಕೊಡಬೇಕು ಮತ್ತು ಮಿಲ್ಲೆಟ್ ಕನ್ಸಂಪ್ಷನು ಜಾಸ್ತಿ ಆಗಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಟೈಮ್ ಪ್ರೊಕ್ಯೂರ್ಮೆಂಟಲ್ಲಿ ರಾಗಿ ಜೊತೆಗೆ ಇನ್ನು ಉಳಿದ ಸಿರಿಧಾನ್ಯಗಳು ಪರ್ಚೇಸ್ಗೂ ಕೊಟ್ಟಿದ್ರು, ಅನುಮತಿ ನೀಡಿದರು. ಪ್ಲಸ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮುಕ್ತ ಮಾರುಕಟ್ಟೆಯಲ್ಲಿ ಒಂದು 2020ರಲ್ಲಿ ಒಂದು 1300-1400 ರೂಪಾಯಿ ಇದ್ದ ರಾಗಿ ಈಗ ಮುಕ್ತ ಮಾರುಕಟ್ಟೆಯಲ್ಲಿ 3600-3800 ಕ್ವಿಂಟಲ್ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ. ಇದರಿಂದ ರೈತರಿಗೂ ಉತ್ತೇಜನ ಸಿಗುತ್ತೆ ಖಂಡಿತವಾಗಿ. ಈಗ ಪ್ಲಸ್ ಈಗ MSPದು ಲಾಸ್ಟ್ 2-3 ಇಯರ್ಸ್ ಪ್ರೈಸ್ ನೀವು ನೋಡಿದ್ರೆ ಪರ್ ಕ್ವಿಂಟಲ್ 300-400 ರೂಪೀಸ್ ಅವರೇಜಲ್ಲಿ ಜಾಸ್ತಿ ಆಗಿದೆ. ಇದರಿಂದ ಪರ್ ಕ್ವಿಂಟಲ್ಗೆ ಒಬ್ಬ ಸಣ್ಣ ರೈತನಿಗೂ 5,000 ರೂಪಾಯಿವರೆಗೂ ರಾಗಿಗೆ ಬೆಲೆ ಸಿಗುತ್ತೆ ನೋಡಿ. ಇದರಿಂದನೂ ಉತ್ತೇಜನೆ ಅವ್ರಿಗೆ ಸಿಕ್ತಂಗೆ ಆಗುತ್ತೆ. ಸರ್, ಈಗ ನೀವು ಬೆಳೆ ಬೆಳಿತೀರಿ, ಮಾರುಕಟ್ಟೆನಲ್ಲಿ ಬೆಲೆ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ. ಈಗ ರೈತ ಉತ್ಪನ್ನನ ಯಾರು ಖರೀದಿ ಮಾಡ್ತಾರೆ? ಈಗ ಅದಕ್ಕೇನಾದ್ರು ಒಂದು ಏಜೆನ್ಸಿ ಇದೆಯಾ? ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಿದೆಯಾ ಸರ್ಕಾರ? ಹೌದು, ಕೇಂದ್ರ ಸರ್ಕಾರದಿಂದ 2 ಥರ ಬರುತ್ತೆ. ಭಾರತ ಸರ್ಕಾರದ ನೋಡಲ್ ಏಜೆನ್ಸಿಗಳು ಬರುತ್ತೆ, ಮತ್ತು ರಾಜ್ಯ ಸರ್ಕಾರದಲ್ಲೂ ನೋಡಲ್ ಏಜೆನ್ಸಿಗಳು ಬರುತ್ತೆ. ಈಗ ಕೇಂದ್ರ ಸರ್ಕಾರದಲ್ಲಿ ಆಹಾರ ಧಾನ್ಯಗಳು, ಭತ್ತ, ರಾಗಿ, ಗೋಧಿ ಇದನ್ನೆಲ್ಲ ಖರೀದಿ ಮಾಡೋಕ್ಕೆ ಭಾರತೀಯ ಆಹಾರ ನಿಗಮ ಅಂತ ಇದೆ. ಇವ್ರದ್ದು ಮೇಯ್ನ್ ಕೆಲಸ ಏನಂದರೆ ಖರೀದಿ ಮಾಡಿ ಸಂಗ್ರಹಣೆ ಮಾಡಿ ಅದನ್ನ PDSನಲ್ಲಿ ವಿತರಣೆ ಮಾಡೋ ಕೆಲಸ ಆಗಿರುತ್ತೆ. ಇವರು ಮತ್ತೆ ಬಫರ್ ಸ್ಟಾಕ್ ಮೇಂಟೆನೆನ್ಸ್ ಕೂಡ ಇವ್ರು ಮಾಡ್ತಾರೆ, ಭಾರತೀಯ ಆಹಾರ ನಿಗಮ. ಇವರು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾರೆ ಭತ್ತ, ರಾಗಿ ಮತ್ತು ಗೋಧಿಗೆ. ಕರ್ನಾಟಕದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಇದು ಭತ್ತ, ರಾಗಿ, ಬಿಳಿಜೋಳ ಇದು ಖರೀದಿಯ ಮುಖ್ಯ ನೋಡಲ್ ಏಜೆನ್ಸಿ ಆಗಿರುತ್ತೆ. ಇದು 2 ಸಂಸ್ಥೆಗಳ ಕೋಆರ್ಡಿನೇಷನಲ್ಲಿ ಮತ್ತು ಭಾರತ ಆಹಾರ ನಿಗಮ ಏನು ಮಾನದಂಡಗಳನ್ನು ಮಾಡಿರ್ತಾರೆ ಅದರ ಮೇಲೆ MSP ಖರೀದಿ ಪ್ರಕ್ರಿಯೆ ನಡೆಯುತ್ತೆ. ಮತ್ತು ಇದು ಬೇಳೆಕಾಳು ಮತ್ತು ಎಣ್ಣೆಕಾಳುಗಳಿಗೆ ಬಂದಾಗ ನಫೆಡ್ ಸಂಸ್ಥೆ ಅಂತ ಇದೆ, ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಒಕ್ಕೂಟ. ಇವರು ಬೇಳೆಕಾಳುಗಳನ್ನು ಮತ್ತು ಎಣ್ಣೆಕಾಳುಗಳು ಖರೀದಿಸುವ ಜವಾಬ್ದಾರಿ ಇವ್ರ ಹತ್ರ ಇದೆ. ಈಗ ಇದು 2ಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಇದು ಭಾರತೀಯ ಆಹಾರ ನಿಗಮ ಏನು ಮಾಡುತ್ತೆ ಅಂದರೆ ಖರೀದಿ ಮಾಡಿ ರೈತರಿಂದ ಅದನ್ನ PDS ಮುಖಾಂತರ ವಿತರಣೆ ಮಾಡ್ತಾರೆ. ಏನು ಖರೀದಿ ಮಾಡ್ತಾರೆ ಅದು ವಿತರಣೆ ಕೂಡ ಅವರೇ ಮಾಡ್ತಾರೆ. ಆದರೆ ಇದರಲ್ಲಿ ಬೇಳೆಕಾಳು ಮತ್ತು ಎಣ್ಣೆಕಾಳಲ್ಲಿ ಎಲ್ಲಾದರೂ ಗೌರ್ಮೆಂಟ್ ಸ್ಕೀಮ್ ಇದ್ದರೆ ಮಾತ್ರ ಬೇಳೆಕಾಳುಗಳನ್ನ ಕೊಡ್ತಾರೆ, ಇಲ್ಲಾಂದರೆ ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಹರಾಜು ಮಾಡಿಬಿಟ್ಟು ಕೊಡ್ತಾರೆ. ಎಣ್ಣೆಕಾಳುಗಳಿಗೂ ಇದೇ ರೀತಿ ಅವ್ರು ಫಾಲೋ ಮಾಡ್ತಾರೆ. ಅದಕ್ಕೆ ನಫೆಡ್ ಸಂಸ್ಥೆ ಅದು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ. ಮತ್ತು ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ನೋಡಲ್ ಏಜೆನ್ಸಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇದೆ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಇದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ಮಹಾಮಂಡಳ. ಇದು ನಫೆಡ್ ಜೊತೆಗೂಡಿ ನಫೆಡ್ ಅವರು ಅವ್ರದ್ದು ಮಾನದಂಡಗಳೇನಿದೆ ಅದನ್ನೆಲ್ಲ ಪಾಲಿಸ್ಕೊಂಡು ಅವರು ನಿಗದಿತ ಸಮಯ ಕೊಟ್ಟಿರ್ತಾರೆ. ಬೇಳೆಕಾಳು ಮತ್ತು ಎಣ್ಣೆಕಾಳುಗಳಿಗೆ 90 ದಿನ ಕೊಟ್ಟಿರ್ತಾರೆ. ಯಾವಾಗ ಪ್ರೈಸ್ ಮಾರ್ಕೆಟಲ್ಲಿ ಬೆಲೆ ಕುಸಿತ ಉಂಟಾಗುತ್ತೆ ಆವಾಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಬರೀಬೇಕಾಗುತ್ತೆ. ಅವರಿಂದ ಪರ್ಮಿಷನ್ ತಗೊಂಡು ನಾವು ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಬೇರೆ ಇನ್ಯಾವುದಾದ್ರೂ ರಾಷ್ಟ್ರೀಯ ಸಂಸ್ಥೆ ಇದೆಯಾ? ಇನ್ನು NCCF ಅಂತ
ಇದೆ, ಭಾರತೀಯ ರಾಷ್ಟ್ರೀಯ ಸಹಕಾರ ಗ್ರಾಹಕರ ಒಕ್ಕೂಟ ನಿಯಮಿತ ಅಂತ ಇದೆ. ಇದು ಈಗ ಎಣ್ಣೆಕಾಳು ಮತ್ತು ಬೇಳೆಕಾಳು ನಫೆಡ್ ಜೊತೆಗೆ ಅದು ಕೂಡ ಖರೀದಿ ಪ್ರಕ್ರಿಯೆಯಲ್ಲಿ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಮತ್ತು SFCA ಅಂತ ಇದೆ, ಸಣ್ಣ ರೈತರ ಕೃಷಿ ವ್ಯಾಪಾರ ಒಕ್ಕೂಟ. ಮತ್ತು ಹತ್ತಿ ಬೆಳೆ ಎಲ್ಲಾದರೂ ಬೆಲೆ ಕುಸಿತ ಉಂಟಾದರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅವ್ರು ಮಾಡ್ತಾರೆ, ಭಾರತೀಯ ಹತ್ತಿ ನಿಗಮ. ಈಗ ಏನಂದರೆ ಅವ್ರದ್ದು 2025-26 ಸ್ವಲ್ಪ ಬೆಲೆ ಕುಸಿತ ಉಂಟಾದಾಗ ಅವರು ಪ್ರೊಕ್ಯೂರ್ಮೆಂಟ್ ಕೂಡ ಮಾಡಿದರು. ಮತ್ತು ಸೆಣಬುದು ಎಲ್ಲಾದರೂ ಬೆಲೆ ಕಡಿಮೆ ಆದರೆ ಭಾರತೀಯ ಸೆಣಬು ನಿಗಮ ಇವರು ಮಾಡ್ತಾರೆ. ಮತ್ತು ರಾಜ್ಯ ಸರ್ಕಾರದಲ್ಲಿ ಬಂದಾಗ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಇದು ನೋಡಲ್ ಏಜೆನ್ಸಿ ಆಗಿರುತ್ತೆ. ಭತ್ತ, ರಾಗಿ, ಬಿಳಿ ಜೋಳ ಖರೀದಿಗೆ ಅವರು ಮೆಕ್ಕೆಜೋಳ ಕೂಡ ಖರೀದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಹಾಮಂಡಳಿ ಕೂಡ ಇದೆ. ಇವ್ರಿಗೆಲ್ಲ ಕೊಟ್ಟು ಅವರು ಬಾಕಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇದೆ, ಮತ್ತು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರು ಕೂಡ ಖರೀದಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ತೊಗರಿ ಖರೀದಿ ಮಾಡೋ ಸಂದರ್ಭದಲ್ಲಿ ತೊಗರಿ ಮಂಡಳಿ ಮತ್ತು ಕರ್ನಾಟಕ ಎಣ್ಣೆ ಬೀಜ ಒಕ್ಕೂಟ ಇವರೆಲ್ಲ ಖರೀದಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. KSAMBನೂ ಇದೆಯಾ, ಕೃಷಿ ಮಾರಾಟ ಮಂಡಳಿ? ಕೃಷಿ ಮಾರಾಟ ಮಂಡಳಿ ಕಳೆದ 3 ವರ್ಷದವರೆಗೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಹಾಗೂ ಇನ್ನು ನಾರ್ತ್ ಕರ್ನಾಟಕ ಡಿಸ್ಟಿಕಲ್ಲಿ ಟೋಟಲ್ ಒಂದು 6 ಡಿಸ್ಟಿಕ್ಸಲ್ಲಿ 6 ಜಿಲ್ಲೆಗಳಲ್ಲಿ ನಾವು ಖರೀದಿ ಪ್ರಕ್ರಿಯೆಯಲ್ಲಿ ಮಾಡಿದ್ದೀವಿ. ಮತ್ತು 2024ನೇ ಸಾಲಿನಲ್ಲಿ ಉಂಡೆ ಕೊಬ್ಬರಿ ಬೆಲೆ ಕುಸಿತ ಉಂಟಾದಾಗ ಖರೀದಿ ಪ್ರಕ್ರಿಯೆ ಕೈಗೊಂಡಿದ್ದೀವಿ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ GC ಸೋಮಶೇಖರಪ್ಪ ಹಾಗೂ ಉಮಾ KHN. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಕೃಷಿ ಬೆಳಕು. ಈ ಖರೀದಿ ವ್ಯವಸ್ಥೆ ಹೇಗೆ ನಮ್ಮ ಕರ್ನಾಟಕದಲ್ಲಿ? ಖರೀದಿ ವ್ಯವಸ್ಥೆ 2 ಥರ ಸಿಸ್ಟಮ್ ಇದೆ. ಒಂದು FCI, ಇದು ಡೈರೆಕ್ಟ್ ಪ್ರೊಕ್ಯೂರ್ಮೆಂಟ್. ಭಾರತ ಆಹಾರ ನಿಗಮ ಡೈರೆಕ್ಟಾಗಿ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳುತ್ತೆ, ಅವರೇ ಪೇಮೆಂಟ್ ಮಾಡ್ತಾರೆ, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದು ಕೆಲವು ರಾಜ್ಯಗಳಲ್ಲಿ ಇದೆ, ಪಂಜಾಬಲ್ಲಿದೆ. 100% ಇಲ್ಲ, ಯಾಕೆಂದರೆ ಪ್ರೊಕ್ಯೂರ್ಮೆಂಟ್ದು ಸೈಜ್ ತುಂಬ ದೊಡ್ಡದಿರೋದ್ರಿಂದ ಅವರು ಸಣ್ಣ ಮಟ್ಟಕ್ಕೆ ಮಾಡ್ತಾರೆ. ಆದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದು ಡಿಸೆಂಟ್ರಲೈಸ್ ಪ್ರೊಕ್ಯೂರ್ಮೆಂಟ್ ಸ್ಕೀಮ್ ಅಂತಿದೆ, ಅಂದರೆ ವಿಕೇಂದ್ರಿತ ಖರೀದಿ ಯೋಜನೆ ಅಂತ. ಇದು 1997ನಲ್ಲಿ ಅನುಷ್ಠಾನವಾಯಿತು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ರಾಜ್ಯದವರೇ ಖರೀದಿ ಮಾಡ್ತಾರೆ, ಸ್ಟೋರೇಜ್ ಮಾಡ್ತಾರೆ ಮತ್ತು ವಿತರಣೆನೂ ಮಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದು ನೋಡಲ್ ಏಜೆನ್ಸಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಇದರಲ್ಲಿ ಮಾಡ್ತಾರೆ. ಮಾಡಾದ್ಮೇಲೆ ಅದ್ರದ್ದು ಏನೆಲ್ಲ ವೆಚ್ಚ ಆಗಿರುತ್ತೆ ಅದನ್ನ ಕೇಂದ್ರ ಸರ್ಕಾರ ಬರುತ್ತೆ. ಈ ಸ್ಕೀಮ್ MSP ಸ್ಕೀಮ್ದು 100% ವೆಚ್ಚಗಳನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಅದರಲ್ಲೂ 2 ಥರ ಬರುತ್ತೆ. ಒಂದೊಂದು ಸಲ ಕೇಂದ್ರ ಸರ್ಕಾರ ಈಗ ರಾಗಿಗೆ 5,205 ಕೊಟ್ಟಿದ್ದಾರೆ. ಈಗೆಲ್ಲಾದರೂ ರಾಜ್ಯ ಸರ್ಕಾರ ಇಲ್ಲ, ನಾವು ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಒಂದು 300 500 ಪ್ರೋತ್ಸಾಹಧನ ಕೊಡ್ತೀವಿ ಅಂತಂದರೆ ರಾಜ್ಯ ಸರ್ಕಾರ ಕೊಡ್ಬೋದು. ಆದರೆ ಪ್ರೋತ್ಸಾಹಧನದ ಏನು ಭಾಗ ಇದೆ ಅದನ್ನ ರಾಜ್ಯ ಸರ್ಕಾರವೇ ಭರಿಸಬೇಕಾಗುತ್ತೆ. ಅಂದರೆ ಬೆಂಬಲ ಬೆಲೆ ಅಂತ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ, ಆ ಬೆಂಬಲ ಬೆಲೆಯ ಸಂಪೂರ್ಣ ಹಣವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ ಅಲ್ವೇ? ರಾಜ್ಯ ಸರ್ಕಾರ ಇಷ್ಟಪಟ್ಟರೆ ಅವರು ಬೋನಸ್ ಅನ್ನ ಘೋಷಣೆ ಮಾಡಿ ಆ ಹಣವನ್ನು ಕೊಡಬಹುದು ಅಲ್ವೇ? ಮತ್ತೆ ಏನು ಖರೀದಿ ಮಾಡ್ತಾರೆ ಅದು ರೈತನಿಗೆ ಸೇರೋದು ಹೇಗೆ ಹಣ?
ಈಗ ನಾವು ಏನು ಖರೀದಿ ಮಾಡ್ತೀವಿ ಅದರಲ್ಲಿ ಖರೀದಿಗೆ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ಇರುತ್ತೆ. ಇದ್ರ ಪ್ರೊಸೀಜರ್ ಅಂದರೆ ಈಗ ಎಷ್ಟು ಜನ ರೈತರು ಬೆಳೆದಿರ್ತಾರೆ, ಆದರೆ ಎಲ್ರಿಗೂ ಈ ಸ್ಕೀಮ್ ಅವೈಲ್ ಮಾಡಬೇಕಂದ್ರೆ ಸ್ವಲ್ಪ ಮಾನದಂಡಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಇರುತ್ತದೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಈ ವರ್ಷ ಏನು 2026-27ನೇ ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿನಲ್ಲಿ ನಿಗದಿಪಡಿಸಿರುವಂತಹ ದರಗಳನ್ನು ಒಂಚೂರು ಹೇಳ್ಬಿಡಿ ದಯಮಾಡಿ. ಈಗ 2026-27ನೇ ಸಾಲಿದು ಆಲ್ರೆಡಿ ದರಗಳು ನಿಗದಿಪಡಿಸಲಾಗಿದೆ. ಪ್ರಮುಖ ಬೆಳೆಗಳ ದರಗಳನ್ನು ನಿಮಗೆ ಹೇಳ್ತೀನಿ. ಭತ್ತದಲ್ಲಿ ಏನಾಗುತ್ತೆ ಅಂದರೆ 2 ಥರ ಗ್ರೇಡ್ ಬರುತ್ತೆ. ಒಂದು ಸಾಮಾನ್ಯ ಅಂತ ಬರುತ್ತೆ, ಒಂದು ಗ್ರೇಡ್ ಎ ಅಂತ ಬರುತ್ತೆ. ಗ್ರೇಡ್ ಎ ಅಂದರೆ ಅದು ಸೋನಾ ಮಸೂರಿ ಇಂಥದ್ದೆಲ್ಲ ಬರುತ್ತೆ. ಅದು ಇಲ್ಲಿ ಪ್ರೊಕ್ಯೂರ್ಮೆಂಟ್ ನಡೆಯೋಲ್ಲ, ಕರ್ನಾಟಕದಲ್ಲಿ ನಡೆಯಲ್ಲ. ಸಾಮಾನ್ಯ ಭತ್ತದ ಪ್ರೊಕ್ಯೂರ್ಮೆಂಟ್ ಸಣ್ಣ ಮಟ್ಟಿಗೆ ನಡೀತಾ ಇದೆ. ಅದರದ್ದು ದರ 2441 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ. ಮತ್ತು ಗ್ರೇಡ್ ಎದು ಇಲ್ಲಿ ನಡೆದಿದ್ರು ಅದು ಕೊಟ್ಟಿರ್ತಾರೆ, ಎಲ್ಲಾದರೂ ಮಾಡೋದಿದ್ರೆ 2461 ರೂಪಾಯಿ. ಮತ್ತು ರಾಗಿದು 5205 ರೂಪಾಯಿ. ಮತ್ತು ಬಿಳಿ ಜೋಳದ್ದು ಖರೀದಿ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ ಉತ್ತರ ಕರ್ನಾಟಕದಲ್ಲಿ. ಅದು ಬಿಳಿ ಜೋಳ ಹೈಬ್ರಿಡ್ದು ಬೆಲೆ 4023 ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ. ಮತ್ತು ಬಿಳಿ ಜೋಳದಲ್ಲಿ ಇನ್ನೊಂದು ಮಾಲ್ದಂಡಿ ಅಂತ ಬರುತ್ತೆ, ಅದರದ್ದು 4073 ಇದೆ. ಇಲ್ಲಿ ನಾವು ಖರೀದಿ ಪ್ರಕ್ರಿಯೆಯಲ್ಲಿ ಮಾಲ್ದಂಡಿ ಹೆಚ್ಚುವರಿಯಾಗಿ ಬರಲ್ಲ, ಇಲ್ಲಿ ಬಿಳಿ ಜೋಳ ಹೈಬ್ರಿಡ್ ಖರೀದಿ ನಡೆಯುತ್ತೆ. ಇದ್ದು ದರಗಳು ಕೊಟ್ಟಿದ್ದಾರೆ. ಹೇಳ್ತಾ ಇದ್ರೆ ನೀವು ಯೋಜನೆ ಮಾನದಂಡಗಳು ಹೇಳಿ ಸರ್. ಈಗ ರೈತರಿಂದ ನಾವು ಖರೀದಿ ಮಾಡುವ ಮುನ್ನ ಕೇಂದ್ರ ಸರ್ಕಾರದ ಕೆಲವು ಮಾನದಂಡಗಳಿರುತ್ತೆ. ಯಾಕೆಂದರೆ ರೈತರು ಅವರೇ ಬೆಳೆದಿದ್ದಾರಾ, ಈ ಕ್ರಾಪಿಂಗ್ ಆ್ಯಕ್ಚುಲ್ ಆಗಿ ಅವ್ರು ಬೆಳೆದಿದ್ದಾರಾ, ಅದಕ್ಕೆ ಎಲ್ಲ ಡಾಕ್ಯುಮೆಂಟೇಷನ್ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ ಪ್ರೊಕ್ಯೂರ್ಮೆಂಟ್ MSP ದರ ನಿಗದಿಪಡಿಸಲಾಗಿರುತ್ತದೆ. ಈಗ ಒಂದ್ಸಲ ಕ್ರಾಪ್ ಹಾರ್ವೆಸ್ಟ್ ಟೈಮ್ ಬರುವಾಗ ಎಲ್ಲಾದರೂ ಪ್ರೊಕ್ಯೂರ್ಮೆಂಟ್ ಮಾಡಬೇಕಂತಂದರೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ರೈತರು ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಕಡ್ಡಾಯವಾದಾಗ ನೀವು ಎಷ್ಟು ಎಕರೆಯಲ್ಲಿ ಒಂದು ರೈತರಿಂದ ಖರೀದಿ ಮಾಡ್ತಾರೆ ಇದನ್ನು ನಿಗದಿಪಡಿಸ್ತಾರೆ. ಒಂದು ರೈತರು ಇಷ್ಟು ಎಕರೆಗೆ ಇಷ್ಟು ಕ್ವಿಂಟಲ್ ಅಂತ ಮಾಡಿರ್ತಾರೆ. ಈಗ 1 ಎಕರೆಗೆ 10 ಕ್ವಿಂಟಲ್ ರಾಗಿ ಅಂತ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ. ಒಬ್ಬ ರೈತರಿಗೆ 20 ಕ್ವಿಂಟಲ್ 30 ಕ್ವಿಂಟಲ್ ಇದು ಡಿಪೆಂಡ್ ಆಗುತ್ತೆ. ಈಗ ಬೆಳೆ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ, ಹೆಚ್ಚು ರೈತರಿಗೆ ಸಿಗಲಿ ಅಂತ. ಎಲ್ಲಾದರೂ ಬೆಲೆ ಈಗ ಮಳೆ ತುಂಬ ಕಡಿಮೆ ಆಗಿದೆ, ನಿಮಗೆ ಯಾವುದು ಸಿಗ್ತಿಲ್ಲ ಅಂತಂದರೆ ಇದನ್ನ ಸ್ವಲ್ಪ ಮಿತಿನೇ ಜಾಸ್ತಿ ಮಾಡ್ತಾರೆ. ಇದಾದಮೇಲೆ ಏನು ಮಾಡ್ತಾರೆ, ರೈತರಿಗೆ ಕಡ್ಡಾಯವಾಗಿ ಫ್ರೂಟ್ಸ್ ಪೋರ್ಟಲ್ ID ಇರಬೇಕು. ಫ್ರೂಟ್ಸಲ್ಲಿ ಅವರು ಹೋಗಿ ಕೃಷಿ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಫ್ರೂಟ್ಸ್ ID ಜನರೇಟ್ ಮಾಡಿಕೊಡ್ತಾರೆ. ಇದು ಕಡ್ಡಾಯವಾಗಿ ಹೊಂದಿರಬೇಕು ರೈತರು. ಇದು ಹೊಂದಿದ್ರೆ ಮಾತ್ರ ಫ್ರೂಟ್ಸ್ ID ಮುಖಾಂತರ ಅವರಿಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ರೈತರು ಇನ್ನೊಂದು ಮುಖ್ಯ ಅಂಶ ಏನಂದರೆ, ಅವರು ಎಲ್ಲ ಈಗ ಮುಂಗಾರು ಬಂದಾಗ ಮುಂಗಾರಲ್ಲಿ ಅವ್ರು ಬೆಳೆದಿದ್ದಾರೆ ಅಂದರೆ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಮಾಡಬೇಕು. ಕ್ರಾಪ್ ಸರ್ವೆ ಈ ಕ್ರಾಪ್ ಸರ್ವೆ ಮಾಡಿದರೆ ಮಾತ್ರ ಅವ್ರದ್ದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಸಕ್ಸಸ್ ಆಗುತ್ತೆ.
ಅದು ನೀವು ಸೆಪ್ಟೆಂಬರ್ ಒಳಗಡೆ ಮುಗಿಸ್ಬೇಕು. ಪ್ರೊಕ್ಯೂರ್ಮೆಂಟ್ ಟೈಮಲ್ಲಿ ನೀವು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಖರೀಫ್ ಅಂದರೆ ಮುಂಗಾರಲ್ಲೇ ಮಾಡಬೇಕು, ಹಿಂಗಾರನಲ್ಲಿ ಸಪ್ರೇಟ್ ಮಾಡಬೇಕು. ಎಲ್ಲ ಟೈಮ್ ಅವರು ಕ್ರಾಪ್ ಸರ್ವೆ ಮಾಡ್ಕೋಬೇಕು. ಬೆಳೆ ಸಮೀಕ್ಷೆ ಕೃಷಿ ಇಲಾಖೆ ಕಡೆಯಿಂದ ಅವ್ರು ಬಂದು ಹೊಲದಲ್ಲಿ ಮಾಡಿಕೊಡ್ತಾರೆ. ಇಲ್ಲಾಂದರೆ ತಾವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಾವೇ ಮಾಡ್ಕೊಳ್ಬೋದು. ಮತ್ತು ಈ 2 ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿದ್ದಾರೆ. ರೈತರು ಬಂದು ರಿಜಿಸ್ಟ್ರೇಷನ್ ಮಾಡುವಾಗ ಅವರು ಬಯೋಮೆಟ್ರಿಕ್ ನೀಡಿ ನೋಂದಣಿ ಮಾಡಬೇಕಾಗುತ್ತೆ. ಮತ್ತು ರೈತರು ಇದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಆದಮೇಲೆ ಅವರು ಖರೀದಿ ಪ್ರಕ್ರಿಯೆಗೆ ದಿನಾಂಕ ನಿಗದಿಪಡಿಸ್ತಾರೆ. ಯಾಕಂದರೆ ತುಂಬ ಜನ ರೈತರು ರಿಜಿಸ್ಟ್ರೇಷನ್ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಅಲ್ಲಿ ಖರೀದಿ ಮಾಡುವ ಸಂಸ್ಥೆಯವರು ಈ ದಿನ ನೀವು ತರಬೇಕು ಅಂತ ರೈತರಿಗೆ ಕೊಟ್ಟಿದ್ದ ದಿನ ರೈತರು ಏನು ಬೆಳೆದಿರೋ ಬೆಳೆಯನ್ನು ತಗೊಂಡು ಬರಬೇಕಾಗುತ್ತೆ. ಅವ್ರು 20 ಕ್ವಿಂಟಲ್ಗೆ ಅವ್ರದ್ದು ನಿಗದಿ ಫಿಕ್ಸ್ ಆಗಿದ್ರೆ ಅಷ್ಟು ಮಾತ್ರ ತರಬೇಕು. ಹೆಚ್ಚುವರಿ ತಂದರೆ ಅದನ್ನ ಖರೀದಿ ಮಾಡಲಾಗೋದಿಲ್ಲ. ಅದು ಏನಿದೆ ಅದನ್ನ ತರಬೇಕಾಗುತ್ತೆ. ತಂದಿದ ತಕ್ಷಣ ಏನಂದರೆ ಖರೀದಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ FAQ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ. ಒಂದೊಂದು ಬೆಳೆಗೆ ಒಂದೊಂದು ಥರ ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ. ಇದ್ರದ್ದು ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ನಾವು PDS ಅಲ್ಲಿ ಹೋಗುವಾಗ ಅದೇ ಸೇಮ್ ಬೆಳೆನ PDS ವಿತರಣೆಗೆ ಹೋಗುತ್ತೆ. ಅದರಿಂದ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡೋ ಸಲುವಾಗಿ FAQ ಪ್ಯಾರಾಮೀಟರ್ ಸೆಟ್ ಮಾಡಿರ್ತಾರೆ. ಆ ಪ್ಯಾರಾಮೀಟರ್ಸ್ ಪ್ರಕಾರನೇ ರೈತರು ತರಬೇಕಾಗುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿ ಶುಚಿಗೊಳಿಸಿ ಎಲ್ಲ ಪ್ರೊಡ್ಯೂಸ್ನ ಅವ್ರು ತರಬೇಕಾಗುತ್ತೆ. ತಂದಾದಮೇಲೆ ಅಲ್ಲಿ ಸರ್ಕಾರದಿಂದ ನೇಮಿಸಲಾದ ಗುಣಮಟ್ಟ ವಿಶ್ಲೇಷಕರು ಇರ್ತಾರೆ. ಅವರು ಅದನ್ನ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಪ್ಯಾರಾಮೀಟರ್ಸ್ ಎಲ್ಲ ಓಕೆ ಆದರೆ ನೆಕ್ಸ್ಟ್ ಇದಕ್ಕೆ ಕಳಿಸ್ತಾರೆ. ಅಲ್ಲಿ ಅವರು ವೇಮೆಂಟ್ ಎಲ್ಲ ಮಾಡ್ತಾರೆ. ವೇಮೆಂಟ್ ಎಲ್ಲ ಮಾಡಿಬಿಟ್ಟು ಅವರಿಗೆ ಬಿಲ್ ಜನ್ರೇಟ್ ಮಾಡಿಬಿಟ್ಟು ರೈತರಿಗೆ ಕೊಡ್ತಾರೆ. ಈಗ ಬಿಲ್ ಜನ್ರೇಟ್ ಆದಮೇಲೆ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯಕ್ಕೆ 3 ದಿನದಲ್ಲಿ ಪೇಮೆಂಟ್ ಆಗಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾ ಇದಿದೆ. ಮತ್ತು ಇದು ನಾರ್ಮಲ್ ಭತ್ತ ರಾಗಿ ಜೋಳಕ್ಕೆ 8ರಿಂದ 10 ದಿನದಲ್ಲಿ ಪೇಮೆಂಟ್ ಆಗುತ್ತೆ. ಈ ಪೇಮೆಂಟ್ ಆಗಬೇಕಂದ್ರೆ ಅವ್ರದ್ದು ಫ್ರೂಟ್ ಸೈಡಿಗೆ ಆಧಾರ್ ಕಾರ್ಡ್ ಇರುತ್ತಲ್ಲ, ಅದಕ್ಕೆ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ. ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಅದೇ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ DBT ಮೂಲಕ ಪೇಮೆಂಟ್ ಆಗುತ್ತೆ. ಆಗಿದೆಯೋ ಇಲ್ವೋ ಅಂತ ಹೆಂಗೆ ತಿಳ್ಕೊಬೋದು? ಅವರು ಆಗಿದೆಯಾ ಇಲ್ವ ಅಂತ ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ನೋಡ್ಬೋದು. ಅವ್ರಿಗೆ SMS ಬರುತ್ತೆ. ಇಲ್ಲಾಂದರೆ ಅವರು DBT ಅಪ್ಲಿಕೇಶನ್ ಇದೆ, ಮೊಬೈಲ್ ಅಪ್ಲಿಕೇಶನ್, ಅದು ಡೌನ್ಲೋಡ್ ಮಾಡಿಕೊಂಡು ಅವ್ರದ್ದು ಫ್ರೂಟ್ ಸೈಡ್ ಹಾಕಿ ಲಾಗಿನ್ ಆದರೆ ಅವ್ರಿಗೆಲ್ಲ ವರ್ಷದ ಪೇಮೆಂಟ್, ಅದು ಬೇರೆ ಯಾವುದಾದ್ರೂ DBT ಪೇಮೆಂಟ್ ಆಗಿದ್ರೆ ಎಲ್ಲನೂ ಅವರು ಚೆಕ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನು ಅಲ್ಲಿ ಕೃಷಿ ಇಲಾಖೆಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಫ್ರೂಟ್ಸ್ ಆ್ಯಪಲ್ಲಿ ಅವ್ರು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಖರೀದಿ ಪ್ರಕ್ರಿಯೆ ನಡೀತಾ ಇದ್ದರೆ ಖರೀದಿ ಅಧಿಕಾರಿಗಳ ಹತ್ರ ಹೋಗಿ ಪೇಮೆಂಟ್ ಆಗಿದೆಯಾ ಇಲ್ವ ಅಂತ ಇನ್ಫಾರ್ಮೇಷನ್ ತಗೋಬೋದು. ಹಣ ಪಾವತಿನಲ್ಲಿ ಸಮಸ್ಯೆಗಳು ಯಾವ ರೀತಿ ಉಂಟಾಗ್ಬೋದು ಅಂತೀರಿ? ಹಣ ಪಾವತಿಯಲ್ಲಿ 98-99% ಯಾವುದೇ ತೊಂದರೆ ಇಲ್ಲದೆ ಆಗುತ್ತೆ. ಇನ್ನೊಂದು 1-2% ಈ ಥರ ತೊಂದರೆಗಳಾಗುತ್ತೆ. ನಾರ್ಮಲ್ ಆಗಿ ನಾವು ನೋಡೋಂಥ ತೊಂದರೆಗಳೆಂದರೆ ಆಧಾರ್ ಮತ್ತು NCPA ಸೀಡಿಂಗ್ ಆಗಿರಲ್ಲ. ಆಧಾರ್ ಬ್ಯಾಂಕ್ ಸೀಡಿಂಗ್ ಆಗಿಲ್ದಿರೋ ಕಾರಣನೇ ಇದು ಮೇಜರ್ ರೀಸನ್ ಇರುತ್ತೆ. ಅದು ಬ್ಯಾಂಕಿಗೆ ಹೋಗ್ಬಿಟ್ಟು ಅವರು ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡ್ರೆ ಮತ್ತೆ ಒಂದು ನೆಕ್ಸ್ಟ್ ಪೇಮೆಂಟಲ್ಲಿ ಅದು ಪೇಮೆಂಟ್ ಬರುತ್ತೆ. ಮತ್ತು ಎಲ್ಲಾದರೂ ಬ್ಯಾಂಕ್ ಲೋನ್ ಎಲ್ಲಾದರೂ ತಗೊಂಡಿದ್ರೆ ಪೇಮೆಂಟ್ ಆದಮೇಲೆ ಡಿಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದು ರೈತರು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡಲ್ಲಿ ಈಗ ಒಂದೊಂದು ಸಲ ಅವರು ಆಧಾರ್ ಅಪ್ಡೇಷನ್ ಮಾಡ್ತಾರೆ. ಆಧಾರ್ ಅಪ್ಡೇಷನ್ ಮಾಡುವಾಗ ಅವ್ರದ್ದು ಹೆಸರು ಚೇಂಜ್ ಮಾಡಿಬಿಡ್ತಾರೆ. ಹೆಸರು ಇನ್ಸಿಯಲ್ ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆಗುತ್ತೆ. ಇದು ಆಧಾರ್ ನೇಮ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಅದು ಫ್ರೂಟ್ಸಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ 2 ಸೇಮ್ ಹೆಸರು ಇರಬೇಕು, ಸೇಮ್ ಸ್ಪೆಲ್ಲಿಂಗ್ ಎಲ್ಲ ಇರಬೇಕು. ಇದೊಂದು ರೈತರು ನೋಡ್ಕೋಬೇಕಾಗುತ್ತೆ. ಮತ್ತು ಈಗ ವರ್ಷ ನಾವು ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಗ ಇವ್ರಿಗೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಒಂದೊಂದು ಬ್ಯಾಂಕಲ್ಲಿ ಸೆಟ್ ಆಗಿರುತ್ತೆ. 2 ಲಕ್ಷ 3 ಲಕ್ಷ ಅಂತ. ಅದಕ್ಕಿಂತ ಜಾಸ್ತಿ ಅಮೌಂಟ್ ಇದ್ದರೆ ಪೇಮೆಂಟ್ ರಿವರ್ಸಲ್ ಆಗುತ್ತೆ. ಇದೊಂದು ಕೆಲವೊಂದನ್ನು ನೋಡ್ಕೋಬೇಕಾಗುತ್ತೆ. ಮಾರುಕಟ್ಟೆ ಮಧ್ಯಂತರ ಯೋಜನೆ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ. ಮಾರಾಟ ಮಧ್ಯಂತರ ಯೋಜನೆ ಎಲ್ಲ ಟೈಮಲ್ಲಿ ಇದು ಚಾಲ್ತಿ ಇರೋದಿಲ್ಲ. ಇದು ಮೇಜರ್ ಆಗಿ ಹಣ್ಣು ಮತ್ತು ತರಕಾರಿಗಳಿಗೆ ಅನ್ವಯಿಸುತ್ತೆ. ಹಣ್ಣು ಮತ್ತು ತರಕಾರಿಗಳ ಬೆಲೆಗಳು ಕುಸಿದಾಗ ಮಾರುಕಟ್ಟೆ ಮಧ್ಯಂತರ ಯೋಜನೆ ಚಾಲ್ತಿಯಲ್ಲಿ ಬರುತ್ತದೆ. ಇದರಲ್ಲಿ ಏನು ಮಾಡುತ್ತೆ ಅಂದರೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಪರ್ಮಿಷನ್ ತಗೊಂಡು ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ 50% ಕೇಂದ್ರ ಸರ್ಕಾರ ಭರಿಸುತ್ತೆ, ಇನ್ನು 50% ರಾಜ್ಯ ಸರ್ಕಾರ ಭರಿಸಬೇಕಾಗುತ್ತೆ. ಅದರಲ್ಲಿ ಕೆಲವು ಮಾನದಂಡಗಳು ಇರುತ್ತೆ. ಈಗ ನೀವು ಖರೀದಿ ಒಂದು APMC ಕಡೆಯಿಂದ ಮಾಡಿಸ್ತಾರೆ, ಇಲ್ಲಾಂದರೆ NAFED ಸಂಸ್ಥೆ ಕಡೆಯಿಂದ ಖರೀದಿ ಮಾಡಿಸ್ತಾರೆ. ಖರೀದಿ ಮಾಡಿಸಿದ ತಕ್ಷಣ ಅವರು ಮುಕ್ತ ಮಾರುಕಟ್ಟೆಯಲ್ಲಿ ಮತ್ತೆ ಅದನ್ನ ಸೇಲ್ ಮಾಡಬೇಕಾಗುತ್ತೆ. ಅದಕ್ಕೂ ಟೈಮ್ ಲಿಮಿಟ್ ಇರುತ್ತೆ. 7 ದಿನ 10 ದಿನ ಕಳೆದ ನಂತರನೇ ಮಾರಾಟ ಮಾಡಬೇಕಂತ ಇರುತ್ತೆ. ಯಾಕಂದರೆ ರೀಸೈಕ್ಲಿಂಗ್ ಎಲ್ಲ ಆಗ್ತಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರ್ತಾರೆ. ಇದರಲ್ಲಿ ಟೊಮೆಟೊ ಬೆಳೆಗೆ 5 ವರ್ಷದ ಹಿಂದೆ ಮಾಡಿದ್ರು. ಇದು ಅಂದರೆ ಯಾವ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಆಗಿರೋದಿಲ್ಲ ಬೆಳೆಗಳಿಗೆ, ಅಂಥ ಬೆಳೆಗಳಿಗೆ ಪ್ಲಸ್ ಮೇಯ್ನಾಗಿ ಹಣ್ಣು ಮತ್ತು ತರಕಾರಿಗಳಿಗೆ ಮಾಡ್ತಾರೆ. ಅಂದರೆ ಪೆರಿಷಬಲ್ ಕಮೋಡಿಟಿಗೆ ಮೇನ್ ಆಗಿ ಮಾಡ್ತಾರೆ. ಅಂದರೆ ವಿಪರೀತವಾಗಿ ದರ ಕುಸಿದಾಗ ರೈತರ ಆತ್ಮಸ್ಥೈರ್ಯ ತುಂಬ ಕಡಿಮೆ ಆದಾಗ
ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಸ್ಕೀಮ್ನ ಜಾರಿಗೆ ತರ್ತಾರೆ. ಅಂದ್ರೆ ಇದು ಮಾರುಕಟ್ಟೆ ಮಧ್ಯಂತರ ಪ್ರವೇಶ ಯೋಜನೆ ಇರಬೇಕು ಅಲ್ವೇ? ಮಾರ್ಕೆಟ್ ಮಧ್ಯಂತರ ಪ್ರದೇಶ ಯೋಜನೆ. ಓಕೆ ಓಕೆ. ಇದರಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರು ಕೂಡ ಪಾಲುದಾರಿಕೆ ಇರುತ್ತದೆ ಅಲ್ವಾ? ಇದಕ್ಕೇನಾದ್ರೂ ವಿಶೇಷವಾದ ಒತ್ತು ಕೊಟ್ಟಿದೆಯಾ ಕೇಂದ್ರ ಸರ್ಕಾರ ಈ ಬಾರಿ? ಏನಾದರೂ ಇದರ ಹೆಸರೇನಾದ್ರು ಬದಲಾಯಿಸಿ ಅಥವಾ ಅದಕ್ಕೇನಾದರೂ? ಹೆಸರೇನು ಬದಲಾಗಿಲ್ಲ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತಾನೆ ಇದೆ. ಅದರ ಅಡಿಲೇ ನಡೀತಾ ಬರ್ತಿದೆ. ಮಾರುಕಟ್ಟೆ ಮಧ್ಯಂತರ ಯೋಜನೆ ಅಂದ್ರೆ ನಾವು ಈಗ ಸ್ವಲ್ಪ ಕಡಿಮೆ ಅದರೆಲ್ಲ ಮಾಡೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಮಾರುಕಟ್ಟೆಯಿಂದ ಮಾಡೆಲ್ ಪ್ರೈಸಸ್ ತಗೊಂಡು ಅನಲೈಸ್ ಮಾಡ್ತಾರೆ. ಅದು ಆಲ್ಮೋಸ್ಟ್ 10-15% ಮೇಲೆ ಕುಸಿದ್ರೆ ಮಾತ್ರ ಕೇಂದ್ರ ಸರ್ಕಾರದಿಂದ ಪಾವತಿ ಆಗುತ್ತೆ. ರಾಜ್ಯ ಸರ್ಕಾರವು ನೇರವಾಗಿ ಎಷ್ಟೋ ಸರಿ ಖರೀದಿ ಮಾಡುತ್ತಲ್ವೇ? ಹೌದು, ಮಾಡುತ್ತೆ. ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಆದರೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಪೆರಿಷಬಲ್ ಕಮೋಡಿಟಿ ಮಾಡ್ತಾರೆ, ಅದು ಬೇಗ ಹಾಳಾಗಿ ಹೋಗುತ್ತೆ, ಮತ್ತೆ ಸರ್ಕಾರಕ್ಕೆ ಹೆಚ್ಚು ವೆಚ್ಚ ಬೀಳುತ್ತೆ. ಅದು ತುಂಬ ಕುಸಿದಾಗ ಮಾತ್ರ ಈ ಸ್ಕೀಮ್ನ ಚಾಲ್ತಿಯಲ್ಲಿ ತರ್ತಾರೆ. ಮತ್ತೆ ಇದಕ್ಕೆ ಇನ್ನೊಂದು ಸ್ಕೀಮ್ ಇದೆ, PDPS ಸ್ಕೀಮ್ ಅಂತ ಇದೆ, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಇಲ್ಲಾಂದ್ರೆ ಇದನ್ನ ಚಾಲ್ತಿ ಮಾಡ್ತಾರೆ. ಇದು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಲ್ಲ, ಇದು ಸಪ್ರೇಟ್ ಸ್ಕೀಮ್ ಬರುತ್ತೆ. ಇದು ಯಾವುದೇ ಬೆಳೆಗೆ ಬರುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಬೇಳೆಕಾಳುಗಳು, ಎಣ್ಣೆಕಾಳುಗಳು ಇದಕ್ಕೆಲ್ಲ ಬರುತ್ತೆ. ವಾಣಿಜ್ಯ ಬೆಳೆಗಳಿಗೆ ಎಲ್ಲ ಕಡೆನೂ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೆ ರಾಜ್ಯ ಸರ್ಕಾರದ ಹತ್ರ ಫೆಸಿಲಿಟಿ ಇರಲ್ಲ. ಈಗ ನಾವು ಶೇಖರಣೆ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್, ಮತ್ತೆ ಅದಕ್ಕೆ ಈಗ ಬೇರೆ ಬೆಂಬಲ ಬೆಲೆ ಯೋಜನೆ ಚಾಲ್ತಿಯಲ್ಲಿರುತ್ತದೆ, ಸ್ಟಾಫ್ ಕ್ರಂಚ್ ಇರುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ, ಯಾವ ಈಗ MSP ದರದ್ದು ಡಿಫ್ರೆನ್ಸ್ ಏನು ಅಮೌಂಟ್ ಇದೆ ಅದನ್ನ PDPS ಮುಖಾಂತರ ರೈತರಿಗೆ ಕೊಟ್ಟು ಅವರಿಗೆ ಒಳ್ಳೆ ಬೆಲೆ ಸಿಗೋಂಗೆ ಮಾಡ್ತಾರೆ. ಇದಕ್ಕೆ ಸಪ್ರೇಟ್ ಮಾನದಂಡಗಳು. ಈಗ ಕರ್ನಾಟಕ ಸರ್ಕಾರ ಜನವರಿ-ಫೆಬ್ರವರಿ ತಿಂಗಳಲ್ಲಿ ಮೆಕ್ಕೆಜೋಳದ ಖರೀದಿ ಮಾಡಲಾಯಿತು. ಇದು ಏನಂದರೆ, ಮೆಕ್ಕೆಜೋಳದ ದರ ತುಂಬ ಕುಸಿದ್ರಿಂದ ಈಗ ಸರ್ಕಾರಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಅಂದರೆ, ಅವರು ಏನು ಡಿಫ್ರೆನ್ಸ್ ಇದೆ, ಈಗ 2400 ರೂಪಾಯಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ಘೋಷಿಸಿದ್ರು. ಅದರದ್ದು ಈಗ ಮಾರುಕಟ್ಟೆ ಬೆಲೆಯಲ್ಲಿಗೆ 1600-1700 ರೂಪಾಯಿ ಇದ್ದರೆ ಅದ್ರದ್ದೇನು ಡಿಫ್ರೆನ್ಸ್ ಅಮೌಂಟ್ ಇದೆ ಸರ್ಕಾರ ಭರಿಸುತ್ತೆ. ಆದರೆ ಮೆಕ್ಕೆಜೋಳ ಈಗ ವ್ಯಾಪ್ತಿಗೆ ಬರೋದ್ರಿಂದ 100% ಸ್ಟೇಟ್ ಗೌರ್ಮೆಂಟಿಂದನೇ ರೈತರಿಗೆ ಪಾವತಿ ಮಾಡಬೇಕಾಗಿತ್ತು. ಈಗ ಮೆಕ್ಕೆಜೋಳ ಅದರಲ್ಲೂ 2400 ಮೇಲೆ ಕೊಡುವಾಗಿಲ್ಲ, MSP ಏನು ದರ ಇದೆ ಅದರ ಮೇಲೆ ಕೊಡುವಾಗಿಲ್ಲ. ಹಾಗೂ ಇದು ಖರೀದಿ ಪ್ರಕ್ರಿಯೆ ಸಂಪೂರ್ಣವಾಗಿ APMC ಮಾರುಕಟ್ಟೆಯಲ್ಲಿ ನಡಿಬೇಕು. ಅದರದ್ದು ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿರಬೇಕು, ಪೇಮೆಂಟ್ ಇರಬೇಕು, ಎಲ್ಲ ಆ ರೈತರದ್ದು ಡೀಟೇಲ್ಸ್ ಇದ್ದರೆ ಮಾತ್ರ ಅವ್ರಿಗೆ ಇದು ಪೇಮೆಂಟ್ ಆಗುತ್ತೆ. ಇದು ಒಂದು ಸ್ಕೀಮ್ ಇದೆ. ಇದು ಮಾವಿನಕಾಯಿಗೆ ಮತ್ತು ಮೆಕ್ಕೆಜೋಳಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಮಾಡಿದರು. ಕೇಂದ್ರ ಸರ್ಕಾರದ ವತಿಯಿಂದ ಬೇಳೆಕಾಳು ಮತ್ತು ಎಣ್ಣೆಕಾಳುಗಳಿಗೂ ಮಾತ್ರ ಇದೆ. ಅದು ನೀವು ಪ್ರೊಕ್ಯೂರ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಅದು ಕೇಂದ್ರ ಸರ್ಕಾರವು 50% ಅವ್ರು ಭರಿಸ್ತಾರೆ, 50% ರಾಜ್ಯ ಸರ್ಕಾರದಿಂದ ಭರಿಸಬೇಕಾಗುತ್ತೆ. APMC ಪಾತ್ರ ಏನಿದ್ರಲ್ಲಿ? PDPS ಸ್ಕೀಮಲ್ಲಿ ಈಗ ಮೆಕ್ಕೆಜೋಳ ನಿಮ್ಗೆ ಎಕ್ಸಾಂಪಲ್ ತಗೊಂಡ್ರೆ, ಈಗ ಟೆಂಡರಿಂಗ್ ಸಿಸ್ಟಮ್ ಇರೋ ಕಡೆ ಅವ್ರು ಟೆಂಡರಿಂಗ್ ಸಿಸ್ಟಮ್ ಮುಖಾಂತರ ರೈತರ ಫಸ್ಟ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಕನಿಷ್ಠ ಬೆಂಬಲ ಯೋಜನೆ ಇದು ಯಾವ ಥರ ಇದೆ, ಸೇಮ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ರಿಜಿಸ್ಟ್ರೇಷನ್ ಆಗಿದ ನಂತರ ರೈತರು ಅವರು ಯಾವ ಹತ್ರದ ಮಾರ್ಕೆಟ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದೇ ಬೆಳೆನ ಅಲ್ಲಿ ಕೊಡಬೇಕಾಗುತ್ತೆ. ಅವರು ಟ್ರೇಡರ್ಸ್ಗೆ ಕೊಡ್ತಾರೆ. ಅಲ್ಲಿರೋ ಟ್ರೇಡರ್ಸ್ ಕಮಿಷನ್ ಏಜೆಂಟ್ ಥ್ರೂ ಪೇಮೆಂಟ್ ಮಾಡ್ತಾರೆ. ಟ್ರೇಡರ್ಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಈ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗುವಾಗ ರೈತರದ್ದು ಫ್ರೂಟ್ಸ್ ID-ನ UMP ಪೋರ್ಟಲಲ್ಲಿ ಆ್ಯಡ್ ಮಾಡ್ತಾರೆ. ಇದು ಆ್ಯಡ್ ಮಾಡಾದ್ಮೇಲೆ ಅದರದ್ದು ಎಷ್ಟು ಅವ್ರದ್ದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ತಗೊಳ್ತಾರೆ. ರಾಜ್ಯ ಸರ್ಕಾರ ತಗೊಂಡು ಅವ್ರು ರಿಜಿಸ್ಟರ್ ಆಗಿರೋ ಫಾರ್ಮರ್ಗೆ ಎಷ್ಟು ನಿಗದಿಪಡಿಸಿರ್ತಾರೆ, ಏನು ಡಿಫ್ರೆನ್ಸ್ ಅಮೌಂಟು. ಈಗ ಅವ್ರಿಗೆ ಎಲಿಜಿಬಿಲಿಟಿ 50 ಕ್ವಿಂಟಲ್ವರೆಗೆ ಎಲಿಜಿಬಿಲಿಟಿ ಇದ್ದರೆ ಅವ್ರು 100 ಕ್ವಿಂಟಲ್ ತಂದರೆ 50 ಕ್ವಿಂಟಲ್ಗೆ ಅವ್ರಿಗೆ ತಗೊಳ್ತಾರೆ. 50 ಕ್ವಿಂಟಲ್ಗೆ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದನ್ನ ಅವ್ರದ್ದು ನೇರವಾಗಿ ಅವ್ರ ಖಾತೆಗಳಿಗೆ ಹಾಕ್ತಾರೆ. ಅಂದರೆ ಆ ರೈತ ಈ ಯೋಜನೆ ಲಾಭವನ್ನು ಪಡಿಬೇಕು ಅಂದರೆ APMCಗೆ ಬಂದು ಅವನು ಮಾರಾಟ ಮಾಡಿರಬೇಕು. ಹೌದು. ಜಮೀನಲ್ಲಿ ಯಾವುದೋ ಒಬ್ಬ ವರ್ತಕ ಅಂತಂದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಮತ್ತೆ ಕಡ್ಡಾಯವಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿರಬೇಕು. ರಿಜಿಸ್ಟ್ರೇಷನ್ ಮಾಡಿದ ರೈತರು ಮತ್ತೆ ಅವ್ರಿಗೆ ಟೈಮ್ ಫ್ರೇಮ್ ಕೊಟ್ಟಿರ್ತಾರೆ. ಅದೇ ಸಮಯದಲ್ಲೇ ಬಂದವರು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಬೇಕು. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ್ರೆ ಅವರಿಗೆ ಸ್ಕೀಮ್ದು ಸೌಲಭ್ಯವನ್ನು ಬಹಳ ಮುಖ್ಯ. ಅಂದರೆ ಬೆಳೆ ಸಮೀಕ್ಷೆಯಲ್ಲಿ ಅವರು ಭಾಗವಹಿಸಿರಬೇಕು. ಬೆಲೆ ಸಮೀಕ್ಷೆ 100% ಕಂಪಲ್ಸರಿ ಮಾಡಿರಲೇಬೇಕು. ಅಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ನಿಮ್ದು ಆ ಬೆಳೆ ಬಂದಿಲ್ಲ ಅಂದರೆ ನೀವು ಬೆಳೆದಿದ್ರು ನೀವು ಅದು ಸ್ಕೀಮ್ನ ಪ್ರಯೋಜನ ಪಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಅನುಮಾನಗಳು ಸಾಕಷ್ಟು ಇರ್ತವೆ ನಮ್ಮ ರೈತರಿಗೂ. ಅದೇ ಸೋಮಯ್ಯನವರೇ, ಈಗ ಬೆಂಬಲ ಬೆಲೆ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೆ ಮಾರುಕಟ್ಟೆ ಮಧ್ಯಂತರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ? ಖಂಡಿತ. ಮೊಬೈಲ್ ಸಂಖ್ಯೆ 8073448843. ಇನ್ನೊಮ್ಮೆ ಹೇಳ್ತೀರಾ? 8073448843.
ಇನ್ನೂ ಒಂದ್ಸರಿ ಹೇಳ್ಬಿಡಿ. 8073448843. ಒಳ್ಳೆಯದು ಸೋಮಯ್ಯನವರೇ, ಇದುವರೆಗೂ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಬೆಂಬಲ ಬೆಲೆ ಯೋಜನೆ ಹಾಗೂ ಮಾರುಕಟ್ಟೆ ಮಧ್ಯಂತರ ಯೋಜನೆ ಕುರಿತು ಮೈಸೂರಿನ ಕೃಷಿ ಮಾರಾಟ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಕೆಪಿ ಸೋಮಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ಕೃಷಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಮರಣ ಅಥವಾ ಶಾಶ್ವತ ಅಂಗವಿಕಲತೆಯಾದಲ್ಲಿ 100 ದಿನದ ಒಳಗಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿಗೆ ಅಗತ್ಯ ಅರ್ಜಿ ಹಾಗೂ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ. ಉಚಿತ ವಿಮಾ ಯೋಜನೆಯ ರೈತ